ನಮಸ್ತೆ ಕರ್ನಾಟಕ ಸ್ನೇಹಿತರೆ, ಡ್ರೀಮ್ 11 ಹೌದು, ಡ್ರೀಮ್ 11 ಬಗ್ಗೆ ಏನಾಯ್ತು ಕೋರ್ಟಿನಲ್ಲಿ? ಮೇ 19ರಂದು ಡ್ರೀಮ್ ನಲ್ಲಿ ಯಾವ್ದಾದ್ರು ಗುಡ್ ನ್ಯೂಸ್ ಇದೆಯಾ ಡ್ರೀಮ್ 11 ಯೂಸರ್ಸ್ಗೆ? ಸೊ ಮೇ 19ರಂದು ಡ್ರೀಮ್ 11 ಅನ್ಬ್ಯಾನ್ ಆಯ್ತಾ? ಸೊ ಇದೆಲ್ಲದಕ್ಕೂ ಉತ್ತರ ಈ ವಿಡಿಯೋದಲ್ಲಿ ಸಿಗ್ತದೆ. ಸೊ ಫ್ಯಾಂಟಸಿ ಲವರ್ಸ್ ಏನಿದ್ದಾರೆ, ಬಹುದಿನದಿಂದ ಕಾಯ್ತಾ ಇರುವಂತಹ ವಿಷಯ ಅಂತ ಹೇಳಿದ್ರೆ, ಮೇ 19ಕ್ಕೆ ಕೋರ್ಟಿನಲ್ಲಿ ಫ್ಯಾಂಟಸಿ ಪರ ಕೇಸ್ ಆಗ್ತದೆ ಅಥವಾ ತೀರ್ಪು ಬರ್ತದೆ ಅಂತ ಕಾಯ್ತಾ ಇದ್ರು. ಸೊ ಮೇ 19ಕ್ಕೆ ಕೋರ್ಟಿನಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಮತ್ತೆ ಅದೇ ಹಳೆ ರಾಗ, ಅದೇ ಹಳೆ ಹಾಡು ಅಂತ ಹೇಳಬಹುದು. ಯಾಕಂತ ಹೇಳಿದ್ರೆ ಮತ್ತೆ ಕೋರ್ಟಿನಲ್ಲಿ ಯಾವುದೇ ಡಿಸ್ಕಷನ್ ಕೂಡ ಆಗಿರ್ಲಿಲ್ಲ. ಸೊ ನಾನ್ ನಿಮ್ಗೆ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೆ, ಈ ಕೇಸ್ ಲಿಸ್ಟೆಡ್ ಆಗಿಲ್ಲ, ಆದ್ರಿಂದ ಈ ಬಾರಿ ಈ ಕೇಸಿನ ಬಗ್ಗೆ ವಿಚಾರಣೆ ಆಗೋದು ಸ್ವಲ್ಪ ಕಷ್ಟ ಅಂತ ಹೇಳಿದ್ದೆ. ಆದ್ರೆ ಅದಕ್ಕೆ ಕೆಲವೊಬ್ರು ಬ್ಯಾಡ್ ಕಾಮೆಂಟ್ ಕೂಡ ಮಾಡಿದ್ರು. ಬಟ್ ಪರವಾಗಿಲ್ಲ, ನಾನು ಯಾವ ರೀತಿ ಹೇಳಿದ್ನೋ ಈ ಬಾರಿ 19ರಂದು ಈ ಕೇಸಿನ ಬಗ್ಗೆ ಚರ್ಚೆ ಆಗೋದು ಕಷ್ಟ ಅಂತ ಹೇಳಿದ್ನೋ, ಸೊ ಅದೇ ರೀತಿ ಕೋರ್ಟ್ನಲ್ಲಿ ಕೂಡ ಆಗಿದೆ. ಸೊ ಕೇಸ್ ಲಿಸ್ಟೆಡ್ ಆದ್ರೆ ಮಾತ್ರ ಆ ಕೇಸಿನ ಬಗ್ಗೆ ಪ್ರಯಾರಿಟಿ ಇರ್ತದೆ, ಆ ಕೇಸಿಗೆ ಒಂದು ಕ್ರಮ ಸಂಖ್ಯೆ ಸಿಗ್ತದೆ. ಆದ್ರೆ ಕೇಸ್ ಲಿಸ್ಟೆಡ್ ಆಗದೆ ಇರುವಾಗ ಇದ್ಯಾವುದು ಕೂಡ ಕೋರ್ಟಿನಲ್ಲಿ ಆಗೋದಿಲ್ಲ. ಸೊ ಎಂದಿನಂತೆ ನೋಡೋದಾದ್ರೆ ಮತ್ತೆ ನಿರಾಶೆಯಾಗಿದೆ ಡ್ರೀಮ್ 11 ಯೂಸರ್ಸ್ಗೆ. ಸೊ ಕೋರ್ಟಿನಲ್ಲಿ ಯಾವುದೇ ರೀತಿಯಾದಂತಹ ಡಿಸ್ಕಷನ್ ಕೂಡ ಆಗಿಲ್ಲ. ಡಿಸ್ಕಷನ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಯಾವುದೇ ರೀತಿಯ ತೀರ್ಪು ಕೂಡ ಬರೋದಿಲ್ಲ. ಮೇ 19 ಮುಗೀತು, ಇನ್ಮೇಲೆ ನೆಕ್ಸ್ಟ್ ಹೋಪ್ ಏನಂತ ಹೇಳಿದ್ರೆ ಮುಂದಿನ ದಿನಾಂಕಕ್ಕಾಗಿ ಕಾಯಬೇಕಾಗ್ತದೆ. ಸೊ ಆದ್ರೆ ಮುಂದಿನ ದಿನಾಂಕ ಯಾವತ್ತಂತ ಇನ್ನೂ ಕೂಡ ರಿವೀಲ್ ಆಗಿಲ್ಲ. ಸೊ ಕೋರ್ಟಿನಲ್ಲಿ ಮುಂದಿನ ದಿನಾಂಕದ ಬಗ್ಗೆ ಯಾವುದೇ ರೀತಿಯ ಡಿಸ್ಕಷನ್ ಕೂಡ ಆಗಿಲ್ಲ. ಸೊ ನೆಕ್ಸ್ಟ್ ಡೇಟ್ ಯಾವ್ದಂತ ಇನ್ನೂ ಕೂಡ ಬಂದಿಲ್ಲ. ಒಂದ್ ವೇಳೆ ನೆಕ್ಸ್ಟ್ ಡೇಟ್ ಬಂದ್ರೂ ಕೂಡ ಅದು ಜಸ್ಟ್ ಒಂದು ಕಂಪ್ಯೂಟರ್ ಜನರೇಟೆಡ್ ಡೇಟ್ ಆಗಿರ್ತದೆ. ಆ ಡೇಟ್ ಪಕ್ಕ ಆಗ್ಬೇಕಾದ್ರೆ ಆ ಡೇಟಿನಂದು ಕೇಸ್ ಲಿಸ್ಟೆಡ್ ಆಗ್ಬೇಕಾಗ್ತದೆ. ಸೊ ಲಿಸ್ಟೆಡ್ ಆಗಿಲ್ಲ ಅಂತ ಹೇಳಿದ್ರೆ ಇನ್ನು ಎಷ್ಟೇ ಡೇಟ್ಗಳು ಕೊಟ್ಟರು ಕೂಡ ಅದು ಜಸ್ಟ್ ಕಂಪ್ಯೂಟರ್ ಜನರೇಟೆಡ್ ಡೇಟ್ ಆಗಿರ್ತದೆ, ಒಂದು ಟೆಂಟೇಟಿವ್ ಡೇಟ್ ಅಂತ ಹೇಳ್ಬೋದಾಗಿರ್ತದೆ. ಒಂದ್ ವೇಳೆ ಕೇಸ್ ಲಿಸ್ಟೆಡ್ ಆದ್ರೆ ಮಾತ್ರ ಆ ಕೇಸಿನ ಬಗ್ಗೆ ಚರ್ಚೆ ಆಗುತ್ತೆ, ಡಿಸ್ಕಷನ್ ಆಗ್ತದೆ, ಪರ ವಿರೋಧ ವಾದಗಳಾಗ್ತದೆ, ಯಾವ್ದಾದ್ರೂ ಒಂದು ಡಿಸಿಷನ್ ಬರ್ಬೋದಾಗಿರ್ತದೆ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಈ ಕೇಸಿನ ಬಗ್ಗೆ ಹೊಸ ಡೇಟ್ ಯಾವುದು ಸಿಗ್ತದೆ ಅಂತ. ಸದ್ಯದ ಮಟ್ಟಿಗೆ ನೋಡೋದಾದ್ರೆ ಡ್ರೀಮ್ 11 ನಲ್ಲಿ ನೆಕ್ಸ್ಟ್ ಅಪ್ಡೇಟ್ ಅಂತ ಹೇಳಿದ್ರೆ, ಸೊ ಡ್ರೀಮ್ 11 ಯೂಸರ್ಸ್ಗೆ ಇದೆಲ್ಲ ಗೊತ್ತೇ ಇರ್ತದೆ. ಸೊ ಯಾರಿಗೆಲ್ಲ ಗೊತ್ತಿಲ್ಲ ಅವರಿಗೆಲ್ಲ ಇದು ಸ್ವಲ್ಪ ಹೆಲ್ಪ್ ಆಗ್ಬೋದು ಅಂತ ಅನಿಸ್ತಾ ಇದೆ. ಸೊ ಹಿಂದೆ ನಮ್ಗೆ ಡ್ರೀಮ್ 11 ನಲ್ಲಿ ಡ್ರೀಮ್ ಟೀಮ್ ಕಾಣ ಸಿಗ್ತಾ ಇರಲಿಲ್ಲ, ಬಟ್ ಇವಾಗ ಡ್ರೀಮ್ ಟೀಮ್ ಕಾಣ ಸಿಗ್ತದೆ. ಸೊ ಅಲ್ಟಿಮೇಟ್ ಟೀಮ್ ಯಾವ್ದಂತ ಈಗ ಎಲ್ಲ ಯೂಸರ್ಸ್ಗೆ ಕಾಣ ಸಿಗ್ತದೆ. ಹಾಗೇನೆ ಸೆಕೆಂಡ್ ಅಪ್ಡೇಟ್ ಅಂತ ಹೇಳಿದ್ರೆ ಡ್ರೀಮ್ 11 ನಲ್ಲಿ ಪ್ಲೇಯರ್ ಸ್ಟಾರ್ಟ್ ಕೂಡ ಇವಾಗ ಕಾಣ ಸಿಗ್ತದೆ. ಸೊ ಮೊದಲೆಲ್ಲ ಹಿಂದಿನ ಮ್ಯಾಚ್ಗಳಲ್ಲಿ ಪ್ಲೇಯರ್ಗಳು ಯಾವ ರೀತಿ ಪರ್ಫಾರ್ಮ್ ಮಾಡ್ತಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇತ್ತು, ಅದು ಅಂಕಗಳ ರೂಪದಲ್ಲಿ. ಅದು ನಮ್ಗೆ ಕಾಣ ಸಿಗ್ತಿರ್ಲಿಲ್ಲ. ಬಟ್ ಇವಾಗ ಆ ವ್ಯವಸ್ಥೆಯನ್ನು ಕೂಡ ಸಕ್ರಿಯಗೊಳಿಸಿದೆ ಅಂತ ಹೇಳ್ಬೋದು ಡ್ರೀಮ್ 11 ಕಡೆಯಿಂದ. ಡ್ರೀಮ್ 11 ಇವಾಗ ಪ್ಲೇಯರ್ಗಳ ಸ್ಟಾಟ್ ಕೂಡ ತೋರಿಸ್ತಾ ಇದೆ. ಸೊ ಅದರಿಂದ ಆಟ ಆಡೋರಿಗೆ ಸ್ವಲ್ಪ ಈಸಿ ಆಗ್ಬೋದು, ಯಾವ ಪ್ಲೇಯರ್ ಫಾರ್ಮ್ ನಲ್ಲಿ ಇದ್ದಾನೆ, ಯಾವ ಪ್ಲೇಯರ್ ಫಾರ್ಮ್ ನಲ್ಲಿ ಇಲ್ಲ ಅನ್ನೋದು ಕೂಡ ಸ್ವಲ್ಪ ಮಟ್ಟಿಗೆ ಅರ್ಥ ಆಗ್ಬೋದು ಅಂತ ಅನಿಸ್ತಾ ಇದೆ. ಸೊ ಇದೆಲ್ಲವೂ ಯೂಸ್ ಮಾಡಿಕೊಂಡು ನಿಮ್ಮ ಸ್ಕಿಲ್ ಸಹ ಇಲ್ಲಿ ಯೂಸ್ ಮಾಡಿಕೊಂಡು ಬೇಕಿದ್ರೆ ನೀವು ಟೀಮ್ ಮಾಡಬಹುದಾಗಿರ್ತದೆ. ಸೊ ಇನ್ನು ಡ್ರೀಮ್ 11ಗೆ ಸಂಬಂಧಿಸಿದಂತೆ ಯಾವ್ದಾದ್ರು ಅಪ್ಡೇಟ್ ಇದೆ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಒಂದ್ ವೇಳೆ ಈ ಮಾಹಿತಿ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ನಮಸ್ಕಾರ.